ಚಿತ್ರರಂಗದಲ್ಲಿ ಮತ್ತೊಂದು ಅದ್ಭುತವಾದಂತಹ ಸಿನಿಮಾ ತರಬೇಕು, ಆ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಶಕ್ತಿಯಾಗಿ ನಿಲ್ಲಬೇಕು ಅಂತ ನಿಂತಿರುವಂತಹ ವೆರಿ ವೆರಿ ವರ್ಸಟೈಲ್ ಆಕ್ಟರ್, ನಮ್ಮೆಲ್ಲರ ಪ್ರೀತಿಯಾದ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವೆರಿ ವೆರಿ ಟ್ಯಾಲೆಂಟೆಡ್ ಪ್ಯಾಷನೇಟ್ ಆರ್ಯನ್ ಸಂತೋಷ್ ಸರ್. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಿಮಗೆ. ಹಾರ್ಟ್ಲಿ ವೆಲ್ಕಮ್. ಇದಕ್ಕೆ ಎಲ್ಲರೂ ಮಾತಾಡಿ ಆಯ್ತು, ಎಲ್ಲರ ಮಾತಲ್ಲೂ ನಿಮ್ಮ ಹೆಸರು ಕನ್ಫರ್ಮ್ ಆಗಿತ್ತು. ಅಷ್ಟು ಪ್ರೀತಿಯನ್ನ ನೀವು ಕೊಟ್ಟಿದ್ದೀರಾ ಅಂದ್ರೆ ಅಫ್ಕೋರ್ಸ್ ಎಲ್ಲರೂ ಕೂಡ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಚೆಂಕೋ ಟೀಸರ್ ಲಾಂಚ್ ಆಯ್ತು, ನಿಮ್ಮ ಪ್ರೀತಿ ಪಾತ್ರರೆಲ್ಲರೂ ಬಂದ್ರು. ಹೌ ಹ್ಯಾಪಿ ಆರ್ ಯು? ನೀವುಂಟು, ಮಾಧ್ಯಮದವರಿದ್ದಾರೆ, ನಮ್ಮ ಇಡೀ ತಂಡ ಇದೆ. ಲಾಸ್ಟ್ 5 minutes, ಕೊನೆಯ 5 ನಿಮಿಷ ತಗೊಳ್ತೀನಿ. ಮೊದಲನೇದಾಗಿ ತುಂಬ ಖುಷಿ ಆಯಿತು. ಈ ಒಂದು ಬಿಗಿನಿಂಗ್ ಇದು ಆನಂದ್ ಗುರುಜಿಯಿಂದ ಆಯಿತು ಅನ್ನೋದಕ್ಕೆ ಅನಿಸ್ತಾರೆ. ತುಂಬ ಖುಷಿ ಆಗ್ತಿದೆ. ಆಮೇಲೆ ಆನಂದ್ ಗುರುಜಿ ಅವ್ರನ್ನ ಅಪ್ರೋಚ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹಂಗೆ ಪರ್ವತ ನಿಂತಿರೋದು ಒಬ್ಬರು ಕೂಡ ನಾನೊಂದು ಒಂದೇ ಒಂದು ಕಾಲ್ 2-3 ಸಲ ಬ್ಯುಸಿ ಆಗಿತ್ತು ಗುರುಜಿ ಮಾತಾಡಿ ಆ ವಾಯ್ಸಲ್ಲಿ ಯಾರೋ ಒಬ್ರು ದೊಡ್ಡವರಿದ್ದಾರೆ ಅಂತ ಫೀಲ್ ಗೂಸ್ ಬಂಪ್ಸ್. ಅಂದರೆ ನಾವೆಲ್ಲೋ ಸಿಗ್ತಾ ಇಲ್ವಲ್ಲ, ಫೋನ್ ಸಿಗ್ತಾ ಇಲ್ವಲ್ಲ, ಏನು ಮಾಡೋದು ಗೊಂದಲದಿದ್ದಾಗ ಅದನ್ನ ಅರ್ಥ ಮಾಡ್ಕೊಂಡು ಒಬ್ರು ಆ ಕಡೆಯಿಂದ ಒಂದು ವಾಯ್ಸ್ ಬರುತ್ತೆ, ಸಂತೋಷ್ ಹೇಗಿದೆಯಪ್ಪ. ಅದು ಕೇಳಿದ ತಕ್ಷಣನೇ ಅದೆಲ್ಲೋ ಒಂಥರ ಮನಸ್ಸಿಗೆ ಯಾರೋ ಇದ್ದಾರೆ ಒಂಥರ ಆದ ಮರಿ ಕೆಳಗೆ ನಿಂತಂಗೆ ಆಯಿತು. ಗುರುಜಿಗೆ ನಾನು ಸಿನಿಮಾದ ಟೈಟಲ್ ಟೀಸರ್ ಕಳಿಸ್ದೆ. ನಂತರ ಫೋನ್ ಮಾಡ್ತೀನಿ ಗುರುಜಿ ಅಂತ ಹೇಳಿದೆ. ಗುರುಜಿ ಟೈಟಲ್ ಟೀಸರ್ ನೋಡಿ ಒಂದು 3 ಕಿವಿ ಮಾತು ಹೇಳಿದ್ರು. ಅದು ನೀವು ಹೇಳೋಕ್ಕೆ ಇಷ್ಟಪಡ್ತಲ್ಲ. ಅದು ನಾನು ಒಂದು ತಂದೆಯ ಸ್ಥಾನದಲ್ಲಿ, ಅಣ್ಣನ ಸ್ಥಾನದಲ್ಲಿ, ಒಬ್ಬ ಗುರುಗಳು ದೇವರ ಸ್ಥಾನದಲ್ಲಿ ಗುರುಜಿ ಹೇಳಿರೋ ಮಾತನ್ನ ಅದು ಮನಸ್ಪೂರ್ವಕವಾಗಿ ಆ ಒಂದು ಆಶೀರ್ವಾದ ತಗೊಂಡು ನೀವು ವೇದಿಕೆಯಲ್ಲಿ ಬಂದಿದ್ದು ನಮ್ಮ ಇಡೀ ತಂಡಕ್ಕೆ, ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ನಮ್ಮ ಟೆಕ್ನಿಷಿಯನ್ಸ್ಗೆ ನೀವು ಮಾಡಿರುವಂಥ ಈ ಆಶೀರ್ವಾದ ಇದೆಯಲ್ಲ, ನಾನು ಖಂಡಿತವಾಗೂ ಬಂದಿಲ್ಲ ಗುರುಜಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು. ಓಕೆ, ಸೊ ಈಗ ಚೆಂಕೋ ಬಗ್ಗೆ ಒಂದಿಷ್ಟು ವಿಷಯ. ಈ ಸಿನಿಮಾ ಫಸ್ಟ್ ಶುರು ಮಾಡಿದ್ದು DJ ಸಂತು ಅಂತ ಒಂದು ಸಿನಿಮಾ, ಒಂದು ರೊಮ್ಯಾಂಟಿಕ್ ಕಾಮಿಡಿ. ಈಗ DJ ತಿನ್ನೋರ ನೋಡಿದಾಗ ಒಂದು ಎದ್ದು ಬಿದ್ದು ನಗಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಕತೆ ಬರ್ತಿತ್ತು. ಆ ಕಥೆಯಲ್ಲಿ ಫಸ್ಟ್ ನಾನು ಕತೆ ಹೇಳಿದ್ದು ನನ್ನ ಬ್ರದರ್ ಆಗಿರುವಂಥ ರವಿ ಅವರಿಗೆ. ಅವ್ರ ಕತೆ ಕೇಳಿ ಅವರು ಒಂಥರ ನಾಟಿ ಬಾಯ್, ಕತೆ ಕೇಳಿ ಅವರು ನಗಾಡ್ತಿದ್ರು. ಸೊ ಈ ಕತೆಗೆ ಯಾಕೆ ವರ್ಕ್ ಆಗ್ತಾರೆ ಅನ್ನೋದಕ್ಕೆ ಇದಕ್ಕೆ ಈಕ್ವಲ್ ಆಗಿ ಇನ್ನೊಬ್ಬ ಕ್ಯಾರೆಕ್ಟರ್ ಬೇಕು ಆ ಇಡೀ ಸಿನಿಮಾ ತಗೊಳೋದಕ್ಕೆ. ಸೊ ನನ್ನ ಮನಸ್ಸಲ್ಲಿ ಮಸಲ್ ಮಣಿ ನೋಡಿರುವಂಥ ಮಹಾಂತೇಶ್ ಅಂತ ತುಂಬ ಇಷ್ಟ ಆಯಿತು. ಸೊ ನನ್ನ ಮೊದಲನೇ ಫೋನ್ ಕಾಲ್ ಆಗಿದ್ದು ಮಹಾಂತೇಶ್ಗೆ ಫೋನ್ ಮಾಡಿ ಈ ಥರ ಒಂದು ಕತೆ ಇದೆ ಅಂದಾಗ ಭಾಯ್ ಗೊತ್ತಲ್ಲ ಮಣಿಗೆ ಇಷ್ಟ ಹೋಗೋದು. ಸೊ ಮಣಿಗೆ ತುಂಬ ಇಷ್ಟಪಟ್ಟರು ಈ ಕಥೆನ. ಸೊ ಹಾಗಾಗಿ ನಾನೊಂದು ತಂಡ ಕಟ್ಟಿದೆ. ಈ ಸಿನಿಮಾ ನಾನು ಡೈರೆಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಮೊದಲನೇ 5 ದಿನ ಶೂಟ್ ಮಾಡಿದಾಗ ನನಗೆ ಯಾಕೋ ಮಾಡಿರೋ ರೀತಿ, ಕತೆ ಹೋಗ್ತಿರೋ ಹಿನ್ನೆಲೆ, ಅದೆಲ್ಲೋ ಒಂಥರ ಯಾವುದೋ ಒಂದು ಕಾಲಿಂಗ್ ಇದ್ದಾಗ ನಾನು ಸಿನಿಮಾ ನಿಲ್ಲಿಸ್ಬಿಟ್ಟೆ. ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಜಗದೀಶ್ ಅವ್ರಿಗೆ ಫೋನ್ ಮಾಡಿದೆ. ಜಗ್ಗಿ ಅವರೇ, ನನಗೆ ಯಾಕೋ ಫುಟೇಜ್ ಇಷ್ಟ ಬರ್ತಾವೆ, ಏನು ಮಾಡಲಿ ಅಂತ. ಜಗ್ಗಿ ಅವರು ತುಂಬ ಗೌರವ, ತುಂಬ ಸೀನಿಯರ್ ಪರ್ಸನ್. ಸರ್ ನೀವು ಶೂಟಿಂಗ್ ನಿಲ್ಲಿಸ್ಬೇಡಿ, ಒಂದು 5 ದಿವಸ ಮುಗಿಸಿ ನೋಡೋಣ ಅಂತ ಜಗ್ಗಿ ಅವರು ಹೇಳಿದ್ರು. ಆ ಸಿನಿಮಾ ಪಾಸ್ ಮಾಡಿ ನಾನು ಫುಟೇಜ್ ನೋಡಿದೆ. ಫುಟೇಜ್ ನೋಡಿ ನನಗೆ DJ ಸಂತು ಮಾಡಲ್ಲ ಅಂತ ನಾನು ಅವತ್ತು ತೀರ್ಮಾನ ಮಾಡಿದೆ. ಆ ಸಿನಿಮಾ ನಿಂತ ಮೇಲೆ ನಾನು ಏನು ಮಾಡೋದು ಅಂತ ಮುಂದೆ ಹೋಗ್ತಾ ಲೊಕೇಶನ್ ನೋಡ್ಕೋಕ್ಕೆ ಅಂತ ನಾನು ವಯನಾಡ್ ಕಡೆ ಹೋದೆ. ಅಲ್ಲಿ ಹೀಗೆ ಸ್ವಲ್ಪ ಜನ ಫ್ರೆಂಡ್ಸ್ ಜೊತೆ ಇದ್ದಾಗ ನನಗೆ ಯಾರು ಹೋಗ್ತಿರೋ ಅಂತ ಕಾಡಿಗೆ ಕರ್ಕೊಂಡು ಹೋಗ್ತೀಯಾ ಅಂದರೆ ಕಾಡು ಹೋಗಿರ್ಬೇಕು, ಬಟ್ ವರ್ಷಗಳಾಗಿರ್ಬೇಕು ಅಂತ. 12 ಗಂಟೆ ಅವ್ರು 4 wheel ಡ್ರೈವಲ್ಲಿ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ತುಂಬ ಒಂದು 2 ಅವರ್ ಟ್ರೆಕ್ಕಿಂಗ್ ಆಯಿತು. ಆ ಬೆಟ್ಟದಲ್ಲಿ ಎಲ್ಲ ಒಂದು ಚೂರು ಅಲ್ಲಿ ಶಿವನ ಒಂದು ಲಿಂಗ ಇತ್ತು. ಅದು ನನಗೆ ಯಾಕೋ ಒಂದು ವೈಬ್ರೇಷನ್ ಶುರುವಾಯಿತು. ಸೊ ಆ 2 ಗಂಟೆ ಅಂದರೆ 3 ಗಂಟೆ 3:30 ಬ್ರಹ್ಮ ಮುಹೂರ್ತ ಟೈಮಲ್ಲಿ ನನಗೆ ಒಂದು ಕತೆ, ಒಂದು ಥಾಟ್ ಪ್ರಾಸೆಸ್ ಬಂತು. ಅಂದರೆ ನಾವು DJ ಸಂತೋನ ಕತೆ ಮಾಡಿದ್ರೆ ಶುಕ್ರವಾರ ಬಂದು ಬಹುಶಃ ಶನಿವಾರನ ಹೋಗ್ಬಿಡುತ್ತೆ. ಸೊ ಕತೆ ಹೇಳಬೇಕು ಅಂತ ಹೇಳಿದ್ರೆ ಹೊಡಿಬೇಕು, ನುಗ್ಗಬೇಕು, ಗೆಲ್ಲಬೇಕು ಅನ್ನೋ ಒಂದು ಛಲ ಅಲ್ಲಿಗೆ ನನಗೆ ಬಂತು. ಸೊ ಬಟ್ ಕತೆ ಇರಲಿಲ್ಲ ನನ್ನ ಜೊತೆ. ಯಾವ ಕತೆ ಮಾಡೋಣ ನನ್ನ ಪರ್ಸ್ಪೆಕ್ಟಿವಲ್ಲಿ ನಾನು ಮತ್ತೆ ನನಗೆ ಕತೆ ಅನ್ನೋದು ಶುರುವಾಗಿದ್ದು ತಿರುವನಂತಪುರ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಅಲ್ಲಿ ಇವತ್ತಿಗೂ ಆ ವಿಷ್ಣು ಭಗವಂತನ ಕೆಳಗೆ ಅಲೆಯ ಸೌಂಡ್ ಕೇಳುತ್ತೆ. ಅಲ್ಲಿ ಇವತ್ತು ಆ ಸಮುದ್ರದಲ್ಲಿರುವಂಥ ಮರಳುಗಳು ನಿಮಗೆ ಸಿಗುತ್ತೆ ಅನ್ನೋದು ನನಗೆ ಅಲ್ಲಿ ವೈಬ್ರೇಷನ್ ಶುರುವಾಯಿತು. ಹಾಗೆ ಕತೆ ಹುಡುಕ್ತಾ ನಾನು ಯಾರಿಗೂ ಹೇಳಿದೆ, ಒಂದು ಕಥೆನ ನಾನು ಸೃಷ್ಟಿ ಮಾಡಿಕೊಂಡೆ. ಸೊ ಚೆಂಕೋ ಭಾಗ 1 ಇದರಲ್ಲಿ ನನ್ನ ಜೊತೆ ನಿಂತಿರುವಂಥ ಗಿರಿಧರ್ ನಮ್ಮ ಕೋ ಡೈರೆಕ್ಟರ್, ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ತೇಜಸ್ ಜಗದೀಶ್ ಅವರು, ನನ್ನ ಜೀವನ್ ನಮ್ಮ ಕೋ ಡೈರೆಕ್ಟರ್, ಇವರೆಲ್ಲ ಸೇರಿ ನಾವೊಂದು ಟೀಮನ್ನು ಕಟ್ಟಿ DJ ಸಂತೋನ ಕಥೆನ ಶುರು ಮಾಡಿ ನಾವು ಈ ಸಿನಿಮಾದಲ್ಲಿ
ಏನೋ ನಾವು ಕ್ಯಾರೆಕ್ಟರ್ಸ್ನ ಆಯ್ಕೆ ಮಾಡ್ಕೊಂಡ್ವಿ. ಮೊದಲನೇದಾಗಿ ನನಗೆ ಈ ಕ್ಯಾರೆಕ್ಟರ್ನ ಕೇರಳ ಮತ್ತು ಕನ್ನಡ ಕನೆಕ್ಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ಸ್ ಬೇಕಿತ್ತು. ಹಾಗಾಗಿ ನನ್ನ ತಂದೆ ಪಾತ್ರದಲ್ಲಿ ಮಾಡಿರುವಂಥ ಸುಂದರ್ ಮೀನು ಅವರು ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ನನ್ನ ತಾಯಿ ಪಾತ್ರದಲ್ಲಿ ಮಾಡಿದ್ರು ಅರುಣಾ ಬಾಲರಾಜ್ ಅವರು. ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಆಗಿರುವಂಥ ಫಕ್ರುದ್ದೀನ್, ತುಂಬ ಈಸಿ ಅಂತ ಫಕ್ಕು ಅಂತ ಕರಿತೀವಿ. ನನ್ನ ತಂಗಿ ಕ್ಯಾರೆಕ್ಟರ್ ಮಾಡಿರುವಂಥ ಅದಿತಿ. ಸೊ ಇನ್ನು ಕೇರಳ ಕ್ಯಾರೆಕ್ಟರ್ಸ್ಗೆ ನಮಗೊಂದಿಷ್ಟು ಟೈಮ್ ಆಯಿತು. ಹಾಗಾಗಿ ಮೊದಲನೇ ನಾವು ನಾಯಕಿಯಾಗಿ ಆಯ್ಕೆ ಮಾಡಿದ್ದು ಮಾನಸ್ವಿ ಅವ್ರನ್ನ. ಮಾನಸ್ವಿ ಅವರು ತುಂಬ ಶೀಸ್ ಅ ಸ್ಟೂಡೆಂಟ್, ವೆರಿ ಯಂಗ್ ಆ್ಯಂಡ್ ಹಾರ್ಟ್. ಅವರು ಅವ್ರ ತಾಯಿ ಶಿ ವಾಂಟ್ಸ್ ಅ ಡಾಟರ್ ಟು ಬಿ ದ ಬೆಸ್ಟ್ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇದ್ದಾರೆ. ಅದು ಹಾಕಬೇಕು, ಮುಂದೆ ಹೋಗಬೇಕು ಅಂತ. ನಾನು ಅವ್ರನ್ನ ಆಫೀಸಲ್ಲಿ ಮೀಟ್ ಆದಾಗ, ನಾನು ಕತೆ ಹೇಳಿದಾಗ ಮಹಿಮಾ ಕ್ಯಾರೆಕ್ಟ್ರು ಮಲಯಾಳಂ ಮಾತಾಡಬೇಕು ಅಂದಾಗ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಮಲಯಾಳಂ ಇದ್ದಾರೆ. ಹಾಗಾಗಿ ನನಗೆ ಒಂದು ಸ್ವಲ್ಪ ಪ್ಲಸ್ ಆಯಿತು. ಬಟ್ ಮಾನಸ್ವಿ ಥರ ತೋರಿಸ್ಬಾರ್ದು, ಸೀರಿಯಲಲ್ಲಿ ನೋಡಿರೋ ಥರ ಕಾಣಬಾರ್ದು ಅಂತ ನಾನು ನಿರ್ಧಾರ ತೊಗೊಂಡಿದ್ದೆ. ಸೊ ಹಾಗಾಗಿ ನಾನು ನನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾ ಮಾನಸ್ವಿಗೆ ಅದು ಯಾವ ಶಕ್ತಿನೋ ಗೊತ್ತಿಲ್ಲ, ಆ ಲಂಗಾದವನಿಗೆ ಹಾಕಿ ಅವ್ರಿಗೆ ಕೇರಳ ಅಟ್ಯಾಕ್ ಕೊಟ್ಟಾಗ ಆಕೆ ನನಗೆ ಗೊತ್ತಿದ್ದೇನೋ ಮಹಿಮಾ ಆಗಿ ಶುರು ಮಾಡಿಬಿಟ್ಟು. ಸೊ ಇವತ್ತು ನೋಡ್ತಿರುವಂಥ ಈ ಮಾನಸ್ವಿ ಅದು ಮಹಿಮಾ ಆಗಿ ಸಂಪೂರ್ಣವಾಗಿ ಟೀಸರ್ ಕಾಣಿಸ್ಕೊಳ್ತೇವೆ. ಯು ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಥ್ಯಾಂಕ್ ಯು ಸೋ ಮಚ್, ಲವ್ಲಿ ಫುಲ್. ಈ ಮಾನಸಿಕ ಕ್ಯಾರೆಕ್ಟರ್ ಆದಮೇಲೆ ನನ್ನ ದೇವಿ ಕೇರಳದ ಒಂದು ಕನೆಕ್ಟಿವಿಟಿಗೆ ಚರಕೆಲ್ ಅನ್ನೋದು ಈಗಲೂ ಒಂದು ಕಿಂಗ್ಡಮ್ ಈ ಕೇರಳದಲ್ಲಿದೆ. ಆ ಕಿಂಗ್ಡಮ್ ಬಗ್ಗೆ ನಮ್ಮ ಕತೆ ಬರೆದಿರೋದು. ಸೊ ಚರಕೆಲ್ನ ರಾಜ ಅಂದರೆ ಶಾಪ ಮೋಕ್ಷ ಇಲ್ದಿರುವಂಥ ಒಂದು ಕುಟುಂಬ, ಯಾರು ಅಲ್ಲಿ ನೆಮ್ಮದಿ ಇಲ್ಲ ಅನ್ನೋ ಕುಟುಂಬಕ್ಕೆ ಒಬ್ಬ ದೊಡ್ಡ ಸ್ಥಾನ. ಆ ಸ್ಥಾನವನ್ನು ತುಂಬೋದಕ್ಕೆ ನನಗೆ ಗೌರವವಾಗಿ ನೋಡೋದಕ್ಕೆ ಆ ಒಂದು ಗ್ರ್ಯಾಂಡಿಯರ್ ಇರೋಕ್ಕೆ ಒಬ್ಬರು ಹುಡುಕ್ತಿದ್ದೆ. ಹಾಗಾಗಿ ನನ್ನ ಆತ್ಮೀಯ ಗೆಳೆಯ, ನಾನು ಹಲವಾರು ವರ್ಷಗಳ ಹಿಂದೆ ಮೀಟ್ ಮಾಡಿರೋ ಗೆಳೆಯ, ಪಾಪ್ಕಾರ್ನ್ ಮಂಕಿ, ಟಗರು, ಆ ಥರ ಹಲವಾರು ಸಿನಿಮಾಗಳಲ್ಲಿ ಎಲ್ಲರೂ ಮನಸ್ಸಿಗೆ ಗೆದ್ದಿರುವಂಥ ನಮ್ಮ ಎಲ್ಲರ ಪ್ರೀತಿಯ ಮೈಸೂರು ನಂದನ್ ಫೋನ್ ಮಾಡಿದೆ. ನಂದ ಅವಾಗ ಸೀರಿಯಲ್ ಮಾಡ್ತಿದ್ರು. ನಂದ ಆ ಒಂದು ಚರಕೆಲ್ ತಂಬುರ ನಾನು ಕ್ಯಾರೆಕ್ಟರ್ನ ಹ್ಯಾಕ್ ಮಾಡ್ತಾನೋ ಇಲ್ವೋ, ನಂದನಿಗಿರುವಂಥ ಒಂದು ಗ್ರೇಸ್ ಬೇರೆ. ಬಟ್ ಸೆಟ್ಗೆ ಬಂದಾಗ ನಮ್ಮ ನಂದ ಕಿಲ್ ಇಟ್, ಆತೆ ಕಂಪ್ಲೀಟ್ ತಂಬುರನಾದ್ರು. ಸೊ ಹಾಗಾಗಿ ಮೈಸೂರು ನಂದ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಈ ಒಂದು ಕ್ಯಾರೆಕ್ಟರ್ಗೆ ಮತ್ತೆ ಜೀವ ತುಂಬೋದಕ್ಕೆ ಅಲ್ಲಿ ಆ ರಾಣಿಯ ಮಗಳಾಗಿ ಒಂದು ಪಾತ್ರವನ್ನು ಬೇಕಿತ್ತು. ಹಾಗಾಗಿ ನನಗೆ ಕೇರಳದ ಕಡೆಯಿಂದ ಒಂದು ಕ್ಯಾರೆಕ್ಟರ್ ಬೇಕು. ಹುಡುಕ್ತಾ ಇರೋ ಟೈಮಲ್ಲಿ ನನಗೆ ಶರಣ್ಯ ಅವರು ಸಿಕ್ಕಿದ್ರು. ಶರಣ್ಯ ಅವರು ಶಿ ಇಸ್ ಅ ವೆರಿ ಸಕ್ಸಸ್ಫುಲ್ ಮಾಡೆಲ್ ಆ್ಯಂಡ್ ಅ ಪ್ರಾಮಿಸಿಂಗ್ ಆಕ್ಟ್ರೆಸ್ ಇನ್ ಮಲಯಾಳಂ ಇಂಡಸ್ಟ್ರಿ. ಈ ಕಥೆಯನ್ನು ಕೇಳಿ ಈವನ್ ಇನ್ ದ ಲಾಸ್ಟ್ ಮಿನಿಟ್ ಶಿ ಕೇಮ್ ಡೌನ್ ಫ್ರಮ್ ಕೇರಳ ಆ್ಯಂಡ್ ಈ ಪಾರ್ವತಿ ಅನ್ನೋ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶರಣ್ಯ ಫಾರ್ ದಟ್ ಬೀಯಿಂಗ್ ಪಾರ್ಟ್ ಆಫ್ ಇಟ್. ಆಮೇಲೆ ಈ ಕತೆಗೆ ಒಂದು ಕನೆಕ್ಟಿವಿಟಿ ಇದೆ. ಈ ಡಿಜೆಸ್ ಅಂತೂ ಕತೆ ಹೋಗ್ತಾ ಬದಲಾಗ್ತಾರೆ. ಅದೇನಾಗ್ತಾರೆ ಅಂತ ಕಥೆಯಲ್ಲಿ ಗೊತ್ತಾಗುತ್ತೆ. ಆ ಕತೆಗೆ ಮಾರ್ಗದರ್ಶಿ ಒಂದು ಪವರ್, ಒಂದು ಎನರ್ಜಿ, ಅದು ಕನೆಕ್ಟ್ ಮಾಡೋದಕ್ಕೆ ನನಗೆ ಬೇಕಾಗಿರುವಂಥ ಒಂದು ಸುಂದರವಾದ ಪವರ್ಫುಲ್ ಕ್ಯಾರೆಕ್ಟರ್ ನಾನು ಬರೆದಿರುವಂಥ ದೇವಿ ಕ್ಯಾರೆಕ್ಟರ್. ಚರಕೆಲ್ ದೇವಿ ಇದೆ, ಇಲ್ಲ, ಕಾಣುತ್ತೆ, ಕಾಣಲ್ಲ, ಆ ಥರ ಒಂದು ರಹಸ್ಯ ತುಂಬಿರುವಂಥ ಒಂದು ಕಾಡಿಗೆ ಸುರಕ್ಷೆ ಮಾಡಿರುವಂಥ ಒಂದು ದೇವಿ ಬೇಕಿತ್ತು. ಅದಕ್ಕೆ ನನಗೆ ಒಂದು ಒಳ್ಳೆ ಫೇಶಿಯಲ್ ಸ್ಟ್ರಕ್ಚರ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಕ್ಯಾರಿ ಮಾಡುವಂಥ ಒಂದು ಬ್ಯೂಟಿಫುಲ್ ಪಾತ್ರ ಬೇಕಾಗಿತ್ತು. ಅದನ್ನ ಸಂಪೂರ್ಣವಾಗಿ ಮನಸ್ಸಾರಿ ಹೇಳ್ತೇನೆ ತುಂಬಿರುವಂಥ ಅಕ್ಷತಾ ಬೋಪಾಯ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಯು ಲುಕ್ ಫಿನಾಮಿನಲ್. ನಾನು ಅಕ್ಷತಾ ಬೋಪಾಯ್ ಅವರು ಮಾಡಿರುವಂಥ ಕಮರ್ಷಿಯಲ್ ಸಿನಿಮಾನೆಲ್ಲ ಎರೇಸ್ ಮಾಡಿ ಇದೊಂದು ಡಿವೋಷನಲ್ ಡಿವೈನ್ ಸಿನಿಮಾ ತರಬೇಕು ಅಂತ, ಅದು ತುಂಬಾ ಚೆನ್ನಾಗಿ ಕಾಣ್ತೀಯಲ್ಲ ಅವರ ದೇವಿ ಪಾತ್ರದಲ್ಲಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಸಿನಿಮಾಗೆ ಕತೆ ಹೇಳಬೇಕು, ಈ ಒಂದು ಹಿನ್ನೆಲೆ, ಈ ಕತೆ ಹೇಗೆ ಶುರುವಾಯಿತು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಈ ಚರಕೆಲ್ 1943 ಇದ್ದಿರುವಂಥ ರಾಣಿಗಳು ಹೇಗಿರ್ತಾರೆ ಆ ಒಂದು ಪಾತ್ರದಲ್ಲಿ ಕತೆ ಹೇಳುವಂಥ ಒಂದು ಪಾತ್ರಕ್ಕೆ ಜೀವ ತುಂಬಿರುವಂಥ ನಮ್ಮೆಲ್ಲರ ಪೂಜಾ ಶೆಟ್ಟಿ ಮುಖಾಂತರ ಈ ಚರಕೆಲ್ ಅನ್ನೋ ಕತೆ ಶುರು ಆಗುತ್ತೆ. ಈ ಕತೆಗೆ ನಾವು ಕತೆ ಸೃಷ್ಟಿ ಮಾಡಿದಾಗ ಇದಕ್ಕೊಂದು ಗ್ರೇ ಶೇಡ್ ಬೇಕೇ ಬೇಕು. ನನಗಂತೂ ಒಳ್ಳೆ ಫ್ರೆಂಡ್ ಇದ್ದಾರೆ, ಮಹಾಂತೇಶ್ ಅವ್ರ ಜೊತೆ ಇದ್ದಾರೆ, ಮಣಿ ಇದ್ದಾರೆ. ಬಟ್ ಗ್ರೇ ಶೇಡ್ ಕ್ಯಾರೆಕ್ಟರ್ನ ತುಂಬೋದಕ್ಕೆ ನನಗೆ ಮೋಹನ್ಲಾಲ್ ಮಾಡಿರುವಂಥ ಆನಂದ್ ಅಮರನ್ ಸಿನಿಮಾದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ ತುಂಬಾ ಕಿಲ್ಲರ್ ಆಗಿ ಬರ್ತಿದ್ರು, ಒಬ್ಬ ರೈಟರ್ ಪರ್ಸ್ಪೆಕ್ಟಿವ್. ಆ ಒಂದು ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ ಹುಡುಕ್ತಿದ್ದೆ. ಅದನ್ನು ಸಂಪೂರ್ಣವಾಗಿ ತೋರಿಸ್ತಿರುವಂಥ ವಿಜಯ್, ಇಟ್ ಡಿಡ್ ಅ ಫಿನಾಮಿನಲ್ ಜಾಬ್, ಥ್ಯಾಂಕ್ ಯು ಸೋ ಮಚ್. ಅವರಿಗೆ ತಮ್ಮ ಮಗನಾಗಿ ಮತ್ತೊಂದು ಗ್ರೇ ಶೇಡ್ ಕತೆ ಹೇಳುವಂಥ ಸಚಿನ್, ಈಸ್ ಅ ಮಾಡೆಲ್, ಈಸ್ ಗೆಟಿಂಗ್ ಇನ್ ಟು ದ ಫಿಲ್ಮ್ ಇಂಡಸ್ಟ್ರಿ, ಹ್ಯಾಸ್ ಗಾಟ್ ಅ ಪೊಟೆನ್ಷಿಯಲ್. ಸೊ ಥ್ಯಾಂಕ್ ಯು ಸಚಿನ್ ಫಾರ್ ಫಿಲ್ಲಿಂಗ್ ದಟ್ ಅಪ್ ಆ್ಯಂಡ್ ಯು ಡಿಡ್ ಎ ಗ್ರೇಟ್ ಜಾಬ್. ಆಮೇಲೆ ಇದಕ್ಕೆಲ್ಲ ನಡುವೆ ಮಲಯಾಳಂ ಮತ್ತು ಕನ್ನಡಕ್ಕೆ ಒಂದು ಬ್ರಿಡ್ಜ್ ಬೇಕು ಮಾತಾಡೋಕ್ಕೆ. ಆ ಬ್ರಿಡ್ಜ್ ನಮ್ಮೆಲ್ಲರ ಪ್ರೀತಿಯ ರಘು ಅವರು. ಸೊ ಅವ್ರಿಗೆ ಅರ್ಧ ಮಲಯಾಳಂ ಬರುತ್ತೆ, ಬಟ್ ಅರ್ಧ ಕನ್ನಡ ಬರುತ್ತೆ. ಬಟ್ ಸಿನಿಮಾದಲ್ಲಿ ಅವರು ಮಲಯಾಳಂ ಕುಟುಂಬದಲ್ಲಿದ್ರು ಅವರು ಅಪ್ಪುಟ ಕನ್ನಡದವರು.
ಸೊ ಇದು ಸಿನಿಮಾ ಆಯ್ತು. ಈಗ ಸಿನಿಮಾ ಆದಾಗ ನಾನು ಒಬ್ಬನೇ ಇದ್ದೀನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ಎಷ್ಟು ಶಕ್ತಿ ಇದೆ ನನಗೆ ತಿಳಿದಿರೋ ವಿಷಯಗಳಿಂದ ಸಿನಿಮಾ ಶುರು ಮಾಡಕ್ ಹೋದೆ. ಅಂದ್ರೆ ಹಲವಾರು ಚಾಲೆಂಜಸ್ ಇತ್ತು. ದಿನ 80 ಜನ 90 ಜನ ಆರ್ಟಿಸ್ಟು. ಬಟ್ ಜಗದೀಶ್ ಅವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ತುಂಬಾ ಅವ್ರು ಎಷ್ಟೇ ಬಿಸಿ ಇದ್ರು, ಟಾಕ್ಸಿಕಲ್ ಬಿಸಿ ಇದ್ರು, ಒಂದು ಕ್ಲಾಸ್ ಜೊತೆ ಬಿಸಿ ಇದ್ರು, ಹಾಗಿದ್ರು ಹಿ ಗೇವ್ ಅ ಗ್ರೇಟ್ ಆರ್ಮಿ ಟು ಮೀ. ಹಾಗಾಗಿ ಸಿನಿಮಾದಲ್ಲಿ ಬಂದಿರುವಂಥ ಎಲ್ರಿಗೂ, ತೇಜಸ್ ಅವ್ರು ಇರ್ಬೋದು, ಕಾರ್ತಿ ಇರ್ಬೋದು, ಎಲ್ರಿಗೂ ನಾನು ತುಂಬಾ ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೇನೆ. ವಂಡರ್ಫುಲ್ ಟೀಮ್. ಇವರಿಲ್ಲದೆ ಈ ಸಿನಿಮಾ ಮಾಡೋಕ್ಕಾಗಲ್ಲ. ಈ ಸಿನಿಮಾದಲ್ಲಿ ನಾನು ಇನ್ನೂ ಡೈರೆಕ್ಟರ್ ಕಾರ್ಡ್ ಹಾಕಿಲ್ಲ. ಸೊ ನೀವು ನೋಡಿದಾಗ ನನಗೆ ಚೆಂಕು ಅನ್ನೋ ಸಿನಿಮಾದಲ್ಲಿ ಬರೀ ಆರ್.ಎನ್. ಸಂತೋಷ್ ಅನ್ನೋ ಹೆಸರು ಮಾತ್ರ ಇದ್ರಲ್ಲಿ ಹಾಕಿರೋದು. ಡೈರೆಕ್ಟೆಡ್ ಬೈ ಆರ್.ಎನ್. ಸಂತೋಷ್ ಇದನ್ನ ಹಾಕಿಲ್ಲ. ಆ ಸಿನಿಮಾ ಡೈರೆಕ್ಷನ್ ಮಾಡೋ ಅರ್ಹತೆ ಅದು ನನಗೆ ಯಾವತ್ತು ಬರುತ್ತೆ ಆವತ್ತು ನಾನು ಹೆಸರನ್ನ ಹಾಕ್ತೀನಿ ಅಂತ ನಾನು ಇದುವರೆಗೂ ಚೆಂಕು ಸಿನಿಮಾದಲ್ಲಿ ನನ್ನ ಹೆಸರು ಕೇಳಿದ್ರೆ ಹಾಕಿಲ್ಲ. ಸೊ ಈ ಸಿನಿಮಾ ನಾನು ವರ್ಕ್ ಮಾಡ್ತಿರೋ ಟೈಮಲ್ಲಿ ನನಗೆ ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಮ್ಯೂಸಿಕ್ ಬೇಕು ಅನ್ನೋ ಪರ್ಸ್ಪೆಕ್ಟಿವ್ಲಿ ನಾನು ಮೊದಲನೇದಾಗಿ ಅಪ್ರೋಚ್ ಮಾಡಿದ್ದು ನಮ್ಮ ಪ್ರೀತಿಯ ಅಲೋಕ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಡಿ.ಜೆ. ಸಂತು ಒಂದು ಮಾಸ್ ಕಮರ್ಷಿಯಲ್ ಸಾಂಗ್ನ ಬರೆದಿದ್ದಾರೆ, ಕೊಟ್ಟಿದ್ದಾರೆ, ಸಿಂಗ್ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಸಿನಿಮಾನ ಕನೆಕ್ಟ್ ಮಾಡುವಂಥ ಸುಂದರವಾಗಿರುವಂಥ ಹೆಣ್ಮಕ್ಳನ್ನ ಮತ್ತೆ ಈ ಸಿನಿಮಾ ಹೋಗುವಂಥ ಟೆಂಪೋನ ಕನೆಕ್ಟ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಡುವೆಟ್ ಸಾಂಗ್ ಬೇಕಿತ್ತು. ಆ ಡುವೆಟ್ ಸಾಂಗ್ ಮಾಡೋದಕ್ಕೆ ನನಗೆ ನಾನು ಬಿಗ್ ಫ್ಯಾನ್ ಆಫ್ ಪ್ರಮೋದ್ನ ಡಿಯರ್ ಸತ್ಯ ಟೈಮಲ್ಲಿ ಆವತ್ತೇ ಶುರು ಮಾಡ್ತಿದ್ರು. ಸೊ ಆ ಪ್ರಮೋದ್ ಈ ಪ್ರಮೋದ್ ತುಂಬಾ ಡಿಫ್ರೆಂಟ್ ಇದ್ದಾರೆ. ಹಲವಾರು ಕಾಂತಾರ ಇಸ್ ಗಿವನ್ ಸೋ ಮೆನಿ ಸೂಪರ್ ಡೂಪರ್ ಹಿಟ್ಸ್ ಆಫ್ ಲಿರಿಕ್ಸ್. ಐ ಲವ್ ಯು ಮ್ಯಾನ್, ಐ ಲವ್ ಯು. ಸೊ ಪ್ರಮೋದ್ ಅಷ್ಟೇ ಹಂಬಲ್. ಅವ್ರ ಮದುವೆ ಬಿಸಿ ಇದ್ರು. ಈ ವಾಸ್ ಜಸ್ಟ್ ಗೆಟಿಂಗ್ ಮ್ಯಾರಿಡ್, ಈ ವಾಸ್ ಶಿಫ್ಟಿಂಗ್ ದ ಹೌಸ್. ಅದರಲ್ಲೂ ಪಾಪ ಅವರು ದೂರ ಬಂದು ಬ್ಯೂಟಿಫುಲ್ ಆಗಿರೋ ಒಂದು ಡುವೆಟ್ ಲಿರಿಕ್ಸ್ ಬರ್ಕೊಟ್ಟಿದ್ದಾರೆ. ಅದಕ್ಕೆ ಜಾಯ್ ಕೋಸ್ಕರ ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಂಡ್ ಜಾಯ್ ಕೋಸ್ಕರ್ ಟು. ಈಗ ಸಿನಿಮಾಗೆ ನಾನು ನಾನು ಮಾಡಿರೋ ಸಿನಿಮಾ ಬರೀ 40%. ಇದರಲ್ಲಿ 60% ಜೀವ ಕೊಡಬೇಕು ಅಂದ್ರೆ ಅದಕ್ಕೆ ಒಂದು ಗರ್ಜನೆ ಬೇಕು, ಸೌಂಡ್ ಬೇಕು, ಒಂದು ವೇಗ ಬೇಕು. ಅದನ್ನ ತುಂಬಿಸೋದಕ್ಕೆ ನನಗೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕಿತ್ತು. ಸೊ ಮಣಿಕಾಂತ್ ಕದ್ರಿ ಅವರು, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ನನ್ನ ಪ್ರೀತಿಯ ತಲವ ಅಂತ ಹೇಳ್ತೀನಿ. ನಾನು ಅವರನ್ನ ಹೇಗೆ ಅಪ್ರೋಚ್ ಮಾಡೋದು, ನನ್ನ ಹತ್ರ ಅವ್ರು ಕೊಡುವಂಥ ಬಜೆಟ್ ಇಲ್ಲ, ಬಟ್ ಆದರೂ ಅವ್ರು ಬೇಕು ಅನ್ನೋ ಒಂದು ಈ ಚಿಕ್ಕ ಮಗು ಕ್ಯಾಂಡಿ ಬೇಕು ಅನ್ನೋ ಹಠ ಮಾಡ್ತಾರಲ್ಲ, ಹಾಗೆ ಅವ್ರನ್ನ ಕಾಲ್ ಮಾಡೋಕ್ಕೆ ಶುರು ಮಾಡಿದೆ. ಅವರು ಹೇಳೋದಂಗೆ ಬಿಸಿ ಇದ್ದೀನಿ ಹಂಗೆ ಹಿಂಗೆ ಅಂತ ಹೇಳಿ ನನಗಿರೋ ಬಜೆಟ್ ಕಡಿಮೆ ಇತ್ತು, ಇಷ್ಟಿದ್ದು ಹಿಂಗೆ ಹಾಕೋದಿತ್ತು. ಸೊ ಇವನು ನಾನು ಬಿಡಲ್ಲ ಅಂತ ಚೇಸಲ್ಲಿ. ಬಟ್ ದುಡ್ಡು ಒಂದು ಕಡೆ ಇರಲಿ. ನನಗೆ ಸಿಕ್ಕಿರುವಂಥ ಆ ಶಾರದಾಂಬೆ ನನಗೆ ದಾರಿ ತೋರಿಸಿರುವಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್ ಮಣಿಕಾಂತ್ ಅವರು is fantastic. His father's blessing is with him and his family is so beautiful. ಅವರು ತೋಟಕ್ಕೆ ಹೋಗಿದ್ದೀನಿ, ಅವ್ರ ಮನೆ ಕುಟುಂಬದ ಮೀಟ್ ಆಗಿದ್ದೀನಿ. ಐ ಆಮ್ ಸೋ ಬ್ಲೆಸ್ಡ್. ನಾನು ಹೆಂಗೆ ಈ ಸಿನಿಮಾಗೆ ನಾಯಕ, ಹಾಗೆ ನನ್ನ ಪ್ರೀತಿಯ ಅಣ್ಣ ಮಣಿಕಾಂತ್ ಕದ್ರಿ ಅವರು ಈ ಸಿನಿಮಾದ ನಾಯಕ ಅಂತ ಹೇಳಬಿಡ್ತೇನೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಕಮಿಂಗ್. ಈಗ ಇಷ್ಟೆಲ್ಲ ಕಷ್ಟಪಟ್ಟಾಗ ನಾನು ಈ ಸಿನಿಮಾನ ಮುಂದೆ ತಗೊಂಡೋಗ್ಬೇಕು ಅನ್ನೋದಕ್ಕೆ ನನಗೆ ಒಂದು ಶಕ್ತಿ ಬೇಕಿತ್ತು. ಆ ಸಿನಿಮಾದ ಶಕ್ತಿ ಪೋಸ್ಟ್ ಪ್ರೊಡಕ್ಷನ್ ಮುಖಾಂತರ ನಾನು ತುಂಬಾ ಒಂದು ಮೂಮೆಂಟ್, ಯು ಕ್ಯಾನ್ ಬಿ ಎ ಪವರ್ ಹೌಸ್. ನಾನು ತುಂಬಾ ಕಳೆದ 10-15 ವರ್ಷದಿಂದ ನಾನು ತುಂಬಾ ರೆಸ್ಪೆಕ್ಟ್ ಅವರ ನೋಡ್ತಿರುವಂತ ಒಂದು ಬ್ಯೂಟಿಫುಲ್ ವುಮನ್ ಈಸ್ ಮೈ ರಾಜಲಕ್ಷ್ಮಿ ಮೇಡಮ್. ಸೊ ಅಕ್ಕ ಹತ್ರ ನಾನು ಈ ಕತೆ ಹೇಳಕ್ ಹೋದಾಗ, ನಾನು ಈ ಕತೆ ನಿಮ್ಮಲ್ಲಿ ಸ್ಟುಡಿಯೋದಲ್ಲಿ ಮಾಡಬೇಕು ಅಂದಾಗ ನನ್ನ ಬ್ಲೆಸ್ಸಿಂಗ್ಗೆ ಚಾಮುಂಡೇಶ್ವರಿ ಸ್ಟುಡಿಯೋ ಅಟ್ಮೋಸ್ 35 ವೆರಿ ಪವರ್ಫುಲ್ ಸ್ಟುಡಿಯೋ. ನಾನು 10 ವರ್ಷ ಹೋಗಿರೋ ಸ್ಟುಡಿಯೋ ಅಲ್ಲ ಈಗ. ಮತ್ತೆ ಅಕ್ಕಗೆ ಇಂಥ ಕಥೆಯನ್ನು ಸಪೋರ್ಟ್ ಮಾಡೋದಕ್ಕೆ ತುಂಬಾ ಇಷ್ಟ ಇದೆ. ಹಾಗಾಗಿ ಈ ಸಿನಿಮಾಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ ರಾಜೇಶ್ವರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಬಾಟಮ್ ಆಫ್ ಮೈ ಹಾರ್ಟ್. ಈ ಸಿನಿಮಾಗೆ ಒಂದಿಷ್ಟು ಜನ ಈ ಸಿನಿಮಾನ ನಾನು ಕತೆ ಹೇಳಬೇಕು ಅನ್ನೋದಾಗ ಈ ಜನಕ್ಕೆ ಭಾಗ 2 ಆ ಚೆಂಕೋಲ್ ಅನ್ನೋದು ಅರ್ಥ ಏನು, ಚೆಂಕೋಲ್ ಅನ್ನೋ ಪದ ಎಲ್ರಿಗೂ ಬಾಯಿಗೆ ಬರಲ್ಲ. ಕೆಲವರು ಸೆಂಗೋಲ್ ಅಂತಾರೆ, ಕೆಲವರು ಚೆಂಗೋಲ್ ಅಂತಾರೆ. ಹಾಗಾಗಿ ಇದಕ್ಕೆ ಒಂದು ಸ್ಟ್ರಾಂಗ್ ವರ್ಲ್ಡ್ ಅನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೆ ನಾನು ಮತ್ತೆ ನನ್ನ ವಿಶ್ವಾಸ ಆತ್ಮೀಕರಿಯ ನಾವು ವಿಶ್ವಾಸ 3 ಗಂಟೆ 2 ಗಂಟೆ ರಾತ್ರಿ ತನಕ ಸ್ಟಾರ್ ಬಸ್ ಕೂತ್ಕೊಂಡು ಕಿತ್ತಾಡ್ತಿದ್ವಿ, ಜಗಳಾಡ್ತಿದ್ವಿ. ಬಹುಶಃ ಒಂದು 6 ತಿಂಗಳು ನಾವು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿ CG ಮತ್ತೆ VFX ಮತ್ತೆ AI ಮುಖಾಂತರ ನಾನು ಒಂದು ಕತೆ ಹೇಳಬೇಕು ಅಂತ ಅವ್ರು ಹೇಳಿದ್ದೆ. ಪಾಪ ತುಂಬಾ JP ನವರಿಂದ 7:30 ಬರ್ತಿದ್ರು ಸ್ಟಾರ್ ಬಕ್ಸ್ಗೆ. ಅಲ್ಲಿಂದ ನಾವು 3 ಗಂಟೆ ತನಕ ಡಿಸ್ಕಸ್ ಮಾಡಿ ಈ ಗೇವ್ ಅ ಫಿನಾಮಿನಲ್ ಟೈಟಲ್ ಟೀಸರ್ ಟು ಮೀ. ಥ್ಯಾಂಕ್ ಯು ವಿಶ್ವಾಸ್ ಮೈ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಹಿನ್ನೆಲೆಯಲ್ಲಿ ಎಡಿಟ್ ಮಾಡಿರುವಂಥ ನನ್ನ ಗೆಳೆಯ ಉಮೇಶ್ ತುಂಬಾ ಅದ್ಭುತವಾಗಿ ಸಿನಿಮಾ ಎಡಿಟ್ ಮಾಡ್ಕೊಟ್ಟಿದ್ದಾರೆ.
ಅದ ನಂತರ ಶರತ್, ನಮ್ಮ ರಾಮಾರ್ಜುನ ಮಾಡಿರುವಂಥ ಎಡಿಟರ್, ಗೌಳಿ ಎಡಿಟರ್ ಉಮೇಶ್. ಇದು ಒಂದ್ ಕಡೆ ಹಾಗಿದ್ರೆ ಈ ಸಿನಿಮಾದಲ್ಲಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಜೊತೆಗಿದ್ದು ಒಂದು ಪಂಚಿಂಗ್ ಬ್ಯಾಗ್ ಆಗಿರುವಂಥ ಗಿರಿಧರ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಫಾರ್ ಬೀಯಿಂಗ್ ದೇರ್. ಸೊ ನಾನು ಇನ್ಯಾರಾದ್ರೂ ಮರ್ತಿದ್ರೆ ಕ್ಷಮೆ ಇರಲಿ. ಬಟ್ ಎಟ್ ದಿ ಎಂಡ್ ಆಫ್ ದಿ ಡೇ ಐ ವಾಂಟ್ ಸೇ 2 things ಟು ಇಟ್. ಈ ಸಿನಿಮಾದಲ್ಲಿ ಇನ್ನೊಬ್ಬರು ಮುಖ್ಯವಾದ ಪಾತ್ರ ರೇಷ್ಮಾ. ರೇಷ್ಮಾ ಟಾಕ್ಸಿಕ್ ಸಿನಿಮಾದಲ್ಲಿ ಶಿ ಇಸ್ ಡೆಬ್ಯೂಟೆಡ್ ಇನ್ ಟಾಕ್ಸಿಕ್ ಸಿನಿಮಾ. ಈ ರೇಷ್ಮಾ ಅನ್ನೋ ಕ್ಯಾರೆಕ್ಟರ್ ನನ್ನ ಸಿನಿಮಾ ಭಾಗ 2 ಅದು ಸಂಪೂರ್ಣ ಕಾಣುತ್ತೆ. ಹಾಗಾಗಿ ಭಾಗ 1 ಇದೊಂದು ಈ ಒಂದು ಕ್ಯಾರೆಕ್ಟರ್ ನಾನು ಒಂದು ವಿಜುವಲ್ ಪರ್ಸ್ಪೆಕ್ಟಿವ್, ಒಂದು ಕಥೆ ನರೇಷನ್ ಪರ್ಸ್ಪೆಕ್ಟಿವ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಶಿ ಇಸ್ ಅ ವೆರಿ ಯಂಗ್ ವುಮನ್, ಬಟ್ ಇದರಲ್ಲಿ ತಾಯಿ ಪಾತ್ರ ಮಾಡಿದ್ದಾರೆ. ಬಟ್ ಶಿ ಲುಕ್ಸ್ ಫಿನಾಮಿನಲಿ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು ರೇಷ್ಮಾ, ಯು ಫಿಲ್ ದ ಸ್ಪೇಸ್ ಫಾರ್ ಮೀ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆಮೇಲೆ ನನಗೆ ಈ ಸಿನಿಮಾನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವಂಥ, ಈ ಸಿನಿಮಾದಲ್ಲಿ 3 ಹಾಡಿದೆ, ಇದನ್ನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವಂಥ ನನ್ನ ಆತ್ಮೀಯ ಗೆಳೆಯ ಪ್ರವೀಣ್ ಆರ್ಯ. ಈಸ್ ಡ್ಯಾನ್ಸ್ ಡಿ ಪುನೀತ್ ಅಪ್ಪು ನನಗೆ ತುಂಬ ಫೇವ್ರೇಟ್ ಇವರು. ಸೊ ಪ್ರವೀಣ್ ಆರ್ಯ ಅವರು ಸಿನಿಮಾನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋದು ಎಲ್ರಿಗೂ, ನನ್ನ ಬ್ರದರ್ ಆಗಿರುವಂಥ ಧನ್ಪಾಲ್ ಅವರು, ರವಿಕುಮಾರ್ ಅವರು, ಭೂಮಿಕಾ ಅವರು, ಎಲ್ರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ 3 ಪಾಯಿಂಟರ್ಸ್ ಅಲ್ಲಿ ಒಂದು ವಿಷಯ ಹೇಳಿ ಮುಗಿಸ್ತಾ ಇದ್ದೀನಿ. ಇವತ್ತು ಬಂದಿರುವಂಥ ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ರಿಗೂ ಮತ್ತೊಮ್ಮೆ ಮೊದಲನೇ ಥ್ಯಾಂಕ್ಸ್ ಅಂತ ಹೇಳ್ತಾ, ಈ ಸಿನಿಮಾ ನಾನು ಆಯ್ಕೆ ಮಾಡಿದ್ದಲ್ಲ, ಆ ಸಿನಿಮಾ ನನ್ನನ್ನು ಆಯ್ಕೆ ಮಾಡ್ತು. ಸೊ ಹಾಗಾಗಿ ಚೆಂಕೋಲ್ ಅನ್ನೋ ಸಿನಿಮಾ DJ ಸಂತುವಿಂದ ಸಂಪೂರ್ಣವಾಗಿ ಒಂದು ಸಿನಿಮಾ ಇತ್ತು. ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ಶುಭ ಮುಹೂರ್ತ ಮತ್ತೆ ಒಂದು ಶುರುವಾತ್ ಇರಬೇಕು. ಆ ಶುರುವಾತ್ ಆಗಿದ್ದು ನಮ್ಮೆಲ್ಲರ ಪ್ರೀತಿಯ ಆನಂದ್ ಆಡಿಯೋಯಿಂದ. ನನ್ನ ಸಿನಿಮಾದ ಆಡಿಯೋ ರೈಟ್ಸ್ ತಗೊಂಡಿದ್ದು ಆನಂದ್ ಆಡಿಯೋ. ನನಗೆ ಯಾವಾಗ ಆನಂದ್ ಅವರು, ಶ್ಯಾಮ್ ಅವರು ಈ ಸಿನಿಮಾ ಹಾಡನ್ನು ಕೇಳಿ ಅವ್ರು ಯಾವ ನನ್ನ ಕೈ ಜೋಡಿಸಿದ್ರು, ಅಲ್ಲೇ ನನಗೆ ಗೊತ್ತಿತ್ತು ಇದು ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದೆ ಅಂತ. ಹಾಗಾಗಿ ಆನಂದ್ ಆಡಿಯೋ ಟೀಮ್ ಕಡೆಯಿಂದ ಸಪೋರ್ಟ್ ಮಾಡೋರು ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಈ ಸಿನಿಮಾ ಜುಲೈ ತಿಂಗಳಿಗೆ ಟಾಕ್ಸಿಕ್ ನಂತರ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಗ 1 ನಾವು ಮುಗಿದಿದೆ ಸಿನಿಮಾ. ಭಾಗ 2 ನಾವು ಸೆಪ್ಟೆಂಬರ್ ನಂತರ ಶುರು ಮಾಡ್ತಾ ಇದ್ದೀವಿ. ಭಾಗ 2ರಲ್ಲಿ ಈ ಚೆಂಕೋಲ್ ಅನ್ನೋದು ಹೇಗೆ ಹುಟ್ಟಿತು, ಈ ಸಂತು ಅನ್ನೋ ಕ್ಯಾರೆಕ್ಟರ್ ಹೇಗೆ ಅಗಸ್ತ್ಯ ಆದ, ಒಬ್ಬ ಅಗಸ್ತ್ಯನ ರಾಜನ ಕತೆ, ಒಬ್ಬ ರಹಸ್ಯ ತುಂಬಿರುವಂತ ಒಂದು ಕಿಂಗ್ಡಮ್ನ ಕತೆ, ಅದು ಚೆಂಕೋಲನ ಕತೆ. ಹಾಗಾಗಿ ನನಗೆ, ನನ್ನ ಕನಸಿಗೆ ನನ್ನ ನಂಬಿ ಸಪೋರ್ಟ್ ಮಾಡೋ ನಿಮ್ಮೆಲ್ಲರಿಗೂ ಈ ನಿಮ್ಮ ಸಂತು ಮತ್ತೊಮ್ಮೆ ಮನಸಾರೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಎಲ್ರಿಗೂ ಒನ್ಸ್ ಅಗೇನ್ ಸಾರಿ ಫಾರ್ ದ ಡಿಲೇ. ಲವ್ ಯು ಆಲ್ ಫಾರ್ ಚೆಂಕೋ. ಥ್ಯಾಂಕ್ ಯು ಸೋ ಮಚ್.